ಸಂಪುಟ ವಿಸ್ತರಣೆ ಆಯಿತು, ಹಂಚಿಕೆಯ ಚರ್ಚೆಗಳು ಆಗ್ತಾ ಇವೆ. ಈ ನಡುವಿನಲ್ಲಿ ದೆಹಲಿಗೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಸಂಪುಟ ಪರದಾಟ ಮಧ್ಯೆ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಭೇಟಿಯನ್ನು ನೀಡಿದ್ದಾರೆ. ಡಿ.ಕೆ.ಶಿಗೆ ಖಾತೆ ಹಂಚಿಕೆ, ಮಂತ್ರಿ ಬದಲಾವಣೆಯ ಟೆನ್ಷನ್ ಎದುರಾಗ್ತಾ ಇದೆ. ಹಿಂಗೆ ಪದೇ ಪದೇ ದೆಹಲಿಗೆ ಹೋದ್ರೆ ರಾಜ್ಯ ನಾಳೋದು ಯಾರು ಸ್ವಾಮಿ? ಆ ಪ್ರಶ್ನೆ ಇಲ್ಲಿ ಬರ್ತಾ ಇರುವಂತದ್ದು. ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಹೈಕಮಾಂಡ್ ನಾಯಕರ ಭೇಟಿ ಆಗಲಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಚರ್ಚೆಯನ್ನು ನಡೆಸಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯನ್ನ ಹಾಕಲಿದ್ದಾರೆ. ರಾಹುಲ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಲಿದ್ದಾರೆ ಡಿ.ಕೆ. ಶಿವಕುಮಾರ್. ನೂತನ ಸಚಿವರ ಖಾತೆ ಹಂಚಿಕೆ ಬಗ್ಗೆ ವರಿಷ್ಠರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರಂತೆ. ಖಾತೆ ಹಂಚಿಕೆ, ಅಸಮಾಧಾನ ಶಮನದ ಬಗ್ಗೆ ಮಾತುಕತೆ. ಒಂದು ಕೆಲಸ ಮಾಡಿಬಿಡೋಣ, ನಮ್ಮ ಕರ್ನಾಟಕನನ್ನೇ ದೆಹಲಿಗೆ ಶಿಫ್ಟ್ ಮಾಡಿಬಿಡೋಣ. 1-2 ತಿಂಗಳಿಂದ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಭೇಟಿಯಾಗಲಿದ್ದಾರೆ. ಸಿಎಂ ಡಿ.ಕೆ.ಶಿ, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರಂತೆ. ಸೊ ಇದುವರೆಗೆ ಸಚಿವ ಸಂಪುಟ ವಿಸ್ತರಣೆಯ ಗಲಾಟೆಗಳು ಹೆಚ್ಚಾಗಿದ್ವು. ದೆಹಲಿಗೆ ಪದೇ ಪದೇ ಭೇಟಿಯನ್ನು ನೀಡಿದ್ರು. ದೆಹಲಿಯಲ್ಲಿ ಕೂತು ಚರ್ಚೆಯನ್ನು ನಡೆಸಿದ್ರು. 5 ದಿನ ವೆಯ್ಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ. ರಾಹುಲ್ ಗಾಂಧಿಗೆ ಇಡೀ ದೇಶವನ್ನು ನಡೆಸೋ ಕೆಲಸ ಇರೋದ್ರಿಂದಾಗಿ ಅವ್ರಿಗೆ ಸಿಕ್ಕಿರಲಿಲ್ಲ. ಅವರು ಈಗ ಸಿಕ್ಕಿದ್ರು. ಅದಾದ್ರ ಮೇಲೆ ಸಂಪುಟ ವಿಸ್ತರಣೆ ಆಯಿತು. ಇದೀಗ ಖಾತೆ ಹಂಚಿಕೆಯ ವಿಚಾರವಾಗಿ ಮತ್ತೆ ದೆಹಲಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ.ಶಿ ಹೋಗಿದ್ದಾರೆ. ಇನ್ನು ಈ ಖಾತೆ ಹಂಚಿಕೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಅದೆಷ್ಟು ಸಮಯ ತಗೊಳ್ತಾರೆ ಅದನ್ನು ಇನ್ನಷ್ಟೇ ಕಾದು ನೋಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ದೇಶದಲ್ಲಿ ಲೆಕ್ಕದಲ್ಲಿ 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ. ಈ 3 ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿಗೋಕೆ ಇಷ್ಟೆಲ್ಲ ಪರದಾಡಬೇಕು ಅಂತಾದ್ರೆ ಇನ್ನು ರಾಜ್ಯವ್ಯಾಪಿ ಕಾಂಗ್ರೆಸ್, ದೇಶವ್ಯಾಪಿ ಕಾಂಗ್ರೆಸ್ ಸರ್ಕಾರವೇ ಬಂದ್ರೆ ಎಷ್ಟು ಬ್ಯುಸಿ ಆಗ್ಬಹುದು ರಾಹುಲ್ ಗಾಂಧಿ ಅವರು ಅನ್ನುವಂಥ ಪ್ರಶ್ನೆಯಲ್ಲಿ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸುಮಾರು 30ರಿಂದ 45 ಶಾಸಕರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಂತ ಡಿ.ಕೆ. ಸಿದ್ದು ಬಣದ ಶಾಸಕರು ನಮ್ಗೆ ಕೊಡ್ಬೇಕ್ರಿ, ಇಲ್ಲದಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ. ಮತ್ತೊಮ್ಮೆ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಶಾಸಕರ ಅಸಮಾಧಾನ. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಅನೇಕ ಶಾಸಕರು ಬೇಸರಗೊಂಡಿದ್ದಾರೆ. ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿದ್ರು ಕೂಡ ಶಾಸಕರ ಸಿಟ್ಟು, ಮುನಿಸು, ತಾಪ ಇದ್ಯಾವುದು ಕೂಡ ತಣ್ಣಗಾಗ್ತಾ ಇಲ್ಲ. ಹಾಗಾಗಿ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಂತ ಡಿ.ಕೆ. ಸಿದ್ದು ಬಣದ ಶಾಸಕರನ್ನ ಸಮಾಧಾನ ಪಡಿಸುವ ಕುರಿತಾಗಿ ಈ ಚರ್ಚೆಯನ್ನು ಮಾಡಲಾಗ್ತಿದೆ. ಎಂ ಕೃಷ್ಣಪ್ಪ ಸೇರಿ ಹಲವು ಶಾಸಕರಿಂದ ರಾಜೀನಾಮೆ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡಿರುವಂತಹ ಹಲವು ಶಾಸಕರು ಅವರೆಲ್ಲರನ್ನ ಸರಿ ಮಾಡಿ ಹೈಕಮಾಂಡ್ ಜವಾಬ್ದಾರಿ ಆಗುತ್ತೆ. ಅವರೆಲ್ಲರ ವೈಮನಸ್ತಾಪವನ್ನು ಶಮನಗೊಳಿಸಿ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಹೈಕಮಾಂಡ್ ಮೇಲಿರುತ್ತೆ. ಹಾಗಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಶಾಸಕರ ಅಸಮಾಧಾನ. ಮೊನ್ನೆಯ ದಿನ ಸುರ್ಜೇವಾಲಾ ಅವರು ಕೂಡ ಇಲ್ಲಿಗೆ ಬಂದ್ರು. ಸುರ್ಜೇವಾಲಾ ಅವರು ಬಂದು ಕೂಡ ಚರ್ಚೆಯನ್ನು ನಡೆಸಿದ್ರು ಕೂಡ ಯಾವುದೇ ಒಂದು ಪಾಸಿಟಿವ್ ಔಟ್ಪುಟ್ ಹೊರಗಡೆ ಬರ್ತಾ ಇಲ್ಲ. ಎಸ್, ಇದೇ ವಿಚಾರದ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಗಳು ನಮ್ಮ ಎದುರಿಗೆ ಲಭ್ಯವಾಗ್ತಾ ಇದೆ. ತಕ್ಷಣ ಸಿದ್ದರಾಮಯ್ಯ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಅಂತ ಹೈಕಮಾಂಡ್ ಹೇಳ್ತಾ ಇದೆಯಂತೆ. ಯಾರಿಗೆ? ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ. ದ ಮಾಸ್ ಲೀಡರ್ ಅಂತ ಕರೆಸಿಕೊಂಡಂತಹ ಸಿದ್ದರಾಮಯ್ಯನವರು ಮುನಿಸಿಕೊಂಡಿದ್ದಾರೆ. ಯಾರ ಕೈಗೂ ಸಿಗ್ತಾ ಇಲ್ಲ. ತಕ್ಷಣವೇ ಮೊದಲಿಗೆ ನೀವು ಹೈಕಮಾಂಡ್ ಹತ್ರ ಬರಬೇಡಿ, ಮೊದಲಿಗೆ ಸಿದ್ದರಾಮಯ್ಯರ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾ ಇದೆ. 4 ದಿನಗಳಿಂದ ಭಾರಿ ಮೌನಕ್ಕೆ ಜಾರಿರುವಂತಹ ಸಿದ್ದರಾಮಯ್ಯರವರನ್ನ ಸರಿಪಡಿಸಬೇಕು. ಸಿದ್ದು ಸಿಟ್ಟಿನಿಂದ ಕಂಗಾಲಾಗಿದೆ ಹೈಕಮಾಂಡ್. ಸಿದ್ದರಾಮಯ್ಯ ಗುಡುಗಿದ್ರೆ ಅವರ ಹಿಂದೆ ಇರುವಂತಹ ಅನೇಕ ಶಾಸಕರು ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಮೊದಲಿಗೆ ಸಿದ್ದು ಜೊತೆ ಮಾತಾಡಿ ಆಮೇಲೆ ದೆಹಲಿ ಕರ್ಕೊಂಡು ಬನ್ನಿ ಅವ್ರನ್ನ ಅಂತ ಹೈಕಮಾಂಡ್ ಹೇಳ್ತಾ ಇದೆಯಂತೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಕಾಂಗ್ರೆಸ್ ವರಿಷ್ಠರು ಈ ರೀತಿಯ ಇದನ್ನ ಹೇಳಿಕೆ ಅಂತ ಕರೀತಾರೋ ಅಥವಾ ಎಚ್ಚರಿಕೆ ಅಂತ ಕರೀತಾರೋ ಗೊತ್ತಿಲ್ಲ. ಒಟ್ಟಾರೆ ಈ ರೀತಿಯ ಸೂಚನೆಯನ್ನು ನೀಡಿದೆ. ನಾಳೆ ದೆಹಲಿ ಭೇಟಿಗೆ ಮುನ್ನ
ಸಿದ್ದು ಮತ್ತು ಡಿಕೆಶಿ ಮೀಟಿಂಗ್ ಮಾಡಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿದ್ದು ನಿವಾಸಕ್ಕೆ ಡಿಕೆಶಿ ಭೇಟಿಯಾಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯರವರು ಇನ್ನೂ ಕೂಡ ಕಾವೇರಿ ನಿಲಯದಲ್ಲೇ ಇದ್ದಾರಂತೆ. ಅವರನ್ನ ಹೋಗಿ ಭೇಟಿ ಮಾಡಿ ಅವರ ಮುನಿಸೇನಿದೆ ಅದನ್ನು ಶಮನಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾರು 4 ರಿಂದ 5 ದಿನ ಯಾರ ಕೈಗೂ ಸಿಗ್ತಾ ಇಲ್ಲ ಸಿದ್ದರಾಮಯ್ಯನವರು. ಮಾಸ್ ಲೀಡರ್ ಅಂತ ಕರೆಸಿಕೊಂಡಂತ ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ಸಾಧನೆಗೆ ಸರಿದೂಗಿದವರು. ಅದನ್ನ ಓವರ್ಟೇಕ್ ಮಾಡಿ ಸ್ವಲ್ಪ 1, 2, 3, 4 ದಿನ ಹೆಚ್ಚು ರಾಜ್ಯಾಡಳಿತವನ್ನು ನಡೆಸಿದಂತ ಸಿದ್ದರಾಮಯ್ಯನವರು ಮುನಿಸಿಕೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಲೀಸ್ಟ್ ಅನ್ನ ನೋಡಿ ನಿಗಿ ಕೆಂಡವಾಗಿದ್ರು ಸಿದ್ದರಾಮಯ್ಯನವರು. ಹಿ ಇಸ್ ನಾಟ್ ಅವೈಲೇಬಲ್ ಎನಿಮೋರ್ ಅನ್ನುವ ರೀತಿಯಲ್ಲಿ 5 ದಿನಗಳಿಂದ ಯಾರೇ ಸಂಪರ್ಕ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಸಿದ್ದರಾಮಯ್ಯರವರು ಸಿಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಸ್ವತಃ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೀವಾಗಿ ಅವ್ರ ಮನೆಗೆ ಹೋಗಿ ಅವರನ್ನ ಮನವೊಲಿಸಿ ಅವರನ್ನು ದೆಹಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆದ್ರೆ ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಸಿದ್ದರಾಮಯ್ಯರವರ ಹಠಮಾರಿತನವನ್ನ ನಾವೆಲ್ಲರೂ ನೋಡಿದ್ದೀವಿ. ರಾಜ್ಯದ ಜನತೆ ಅಷ್ಟು ಸುಲಭದ ಕೆಲಸ ಇದಲ್ಲ. ಸಿದ್ದರಾಮಯ್ಯರವರ ಮಾತನ್ನ ಏನು ಖಡಾಖಂಡಿತವಾಗಿ ಇವರು ಕಡೆಗಣಿಸಿದ್ರು, ಆ ಕಡೆಗಣನೆಯ ಉತ್ತರವನ್ನು ಇವರು ಈಗ ಪಡ್ಕೊಳ್ತಾ ಇದ್ದಾರೆ. ಒಬ್ಬರು ಇಬ್ಬರು ಶಾಸಕರು ರಾಜೀನಾಮೆ ಕೊಟ್ರೆ ಸರ್ಕಾರ ಅಲ್ಲಾಡುತ್ತೆ. ಇಲ್ಲಿ ರಾಜೀನಾಮೆಗೆ ರೆಡಿಯಾಗಿರೋದು ಒಬ್ಬರಿಬ್ಬರಲ್ಲ, 10-20 ಅಲ್ಲ, 35 ರಿಂದ 40 ಮಂದಿ ಶಾಸಕರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಸರ್ಕಾರವನ್ನೇ ಅಲ್ಲಾಡಿಸೋಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರವರ ಬೆಂಬಲಿಗರು ರೆಡಿಯಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿನ ಕಟ್ಟಾಳು, ಕಾಂಗ್ರೆಸ್ಸಿನ ಮಟ್ಟಿಗೆ ಭಾಗ್ಯವಿಧಾತ ಅಂತ ಕರೆಸಿಕೊಂಡವರು ಸಿದ್ದರಾಮಯ್ಯ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಅದಾದ್ರ ಮೇಲೆ ಈ ಟರ್ಮ್ ಅಲ್ಲಿ ಗ್ಯಾರಂಟಿ, ಆ ಭಾಗ್ಯ ಈ ಭಾಗ್ಯ ಅಂತೆಲ್ಲ ಕೊಟ್ಟು ಇದೀಗ ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಸಿದ್ದರಾಮಯ್ಯರವರನ್ನ ಸೈಡ್ ಲೈನ್ ಮಾಡಿದ್ದೆ ಇದೆಲ್ಲದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಜಾಯಲ್. ಸಿದ್ದರಾಮಯ್ಯರವರು ಆ ಸಚಿವ ಸಂಪುಟ ವಿಸ್ತರಣೆಯ ಲೀಸ್ಟ್ ಅನ್ನು ನೋಡಿದ ಕೂಡಲೇ ನಿಗಿ ಗೆಂಡವಾಗಿದ್ರಂತೆ. ವಿತೌಟ್ ಮೈ ಪರ್ಮಿಷನ್ ಇಷ್ಟು ವರ್ಷ ಓರ್ವ ಹಿರಿಯ ಮುತ್ಸದ್ದಿಯಾಗಿದ್ದುಕೊಂಡು ನನ್ನ ಮಾತನ್ನು ಇವ್ರು ಪರಿಗಣಿಸ್ಲೇ ಇಲ್ಲ ಅಲ್ಲ ಅನ್ನೋ ರೀಸನ್ಗೆ 5 ದಿನದಿಂದ ಯಾರ ಕೈಗೂ ಅವ್ರು ಸಿಗ್ತಾ ಇಲ್ಲ. ಇದೀಗ ಹೈಕಮಾಂಡ್ ಅದೇನೋ ಸೂಚನೆಯನ್ನು ನೀಡಿದೆ ಅಂತಲ್ಲ, ಏನೇನು ಸೂಚನೆ ನೀಡಿದೆ, ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಜಾಯಲ್? ಕಾರ್ತಿಕ್, ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಸಚಿವ ಸಂಪುಟ ಗೊಂದಲ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹಳ ದಿನಗಳಿಂದ ಏನು ನೂತನ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಏನು ಹೇಳಲಾಗಿತ್ತು, ಅಂತಿಮವಾಗಿ ಅದಕ್ಕೆ ತೆರೆ ಎಳೆದಿದ್ದು ಹೈಕಮಾಂಡ್ ನಾಯಕರು 20 ಸ್ಥಾನದಲ್ಲಿ 19 ಸ್ಥಾನವನ್ನು ಆಯ್ಕೆ ಮಾಡಿರುವಂತದ್ದು. ಹೀಗಾಗಿ 19 ನೂತನ ಸಚಿವರು ಪದಗ್ರಹಣವನ್ನು ನಡೆಸಿರುವಂತದ್ದು. ಆದ್ರೆ ಇದೀಗ ಈ ಒಂದು 19 ಸಚಿವರುಗಳ ಏನು ಆಯ್ಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ಏನು ಅಸಮಾಧಾನ ಉಂಟಾಗಿದೆ. ಅವರ ಏನು ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಗೆ ತಕ್ಕಂತೆ ಇಲ್ಲಿ ಸಚಿವರಿಗೆ ಅವಕಾಶವನ್ನ ನೀಡಲಾಗಿಲ್ಲ ಅನ್ನುವಂಥದ್ದು. ಹಾಗೇನೆ ಅವರಿಗೆ ಬೇಸರವೂ ಕೂಡ ಕಾರಣ ಆಗಿರುವಂತದ್ದು. ಇದೀಗ ಸಿದ್ದರಾಮಯ್ಯ ಅವರನ್ನ ತಕ್ಷಣ ಭೇಟಿ ಮಾಡಿ ಅವ್ರ ಜೊತೆಯಲ್ಲಿ ಏನು ಚರ್ಚೆಯನ್ನ ನಡೆಸಿ ಅಂತ ಹೇಳಿ ಹೈಕಮಾಂಡ್ ನಾಯಕರಿಂದ ಸ್ಪಷ್ಟ ಸೂಚನೆ ಇದೀಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಲಭ್ಯವಾಗಿರುವಂತದ್ದು. ಸಂಪುಟ ವಿಸ್ತರಣೆ ಬಳಿಕ ಸಿದ್ದರಾಮಯ್ಯನವರು ಬೇಸರ ಮಾಡ್ಕೊಂಡಿದ್ರು. ಬಹಳ ದಿನಗಳಿಂದ ಏನೋ 4-5 ದಿನಗಳಿಂದ ಅವರು ಮೌನಕ್ಕೆ ಜಾರಿದ್ದಾರೆ, ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ, ಫ್ರಂಟ್ ಲೈನ್ ನಲ್ಲಿ ಇಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವ್ರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು. ಅವರ ಮುನಿಸಿ ಏನಿದೆ, ಅವರ ಅಸಮಾಧಾನ ಏನಿದೆ ಅದೆಲ್ಲವನ್ನು ಕೂಡ ಕಾರಣಗಾಗಿಸಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಏನು ಹಠ ಹಿಡಿದಿದ್ದಾರೆ, ಖಾತೆ ಹಂಚಿಕೆ ವಿಚಾರದಲ್ಲಿ ಏನು ಸಮಾಧಾನ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರೇನು ಮೌನಕ್ಕೆ ಜಾರಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಅಂತಂದ್ರೆ ಈಗ ಕಾಂಗ್ರೆಸ್ಗೆ ಏನು ಕರ್ನಾಟಕದಲ್ಲಿ ಏನು ದೊಡ್ಡ ಪ್ರೇಮ್ ಇರುವಂತ ನಾಯಕ. ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಏನು ಒಂದು ವಸತಿ ಏನಿದೆ ಅದನ್ನ ಪಕ್ಷ ಬಳಸಿಕೊಳ್ಳೋಕೆ ಮೊದಲಿಂದಲೂ ಕೂಡ ನಿರ್ಧರಿಸಿದ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಕೂಡ ಏನು ತೆರೆಮರೆಗೆ ಸರಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಏನಾದ್ರೂ ಸೈಲೆಂಟ್ ಆಗ್ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಭಾವಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಮಾತನಾಡಿ
ಅವ್ರ ಜೊತೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿ ಹಾಗೆ Okay. ಇವತ್ತು ಸಂಜೆ ಅಥವಾ ನಾಳೆ ದೆಹಲಿಗೆ ಏನು ಹೊರಡುತ್ತಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆಯಲ್ಲೇ ಕರೆದುಕೊಂಡು ಬರುವಂತೆ ಸ್ಪಷ್ಟವಾದ ಸಂದೇಶವನ್ನ ಹೈಕಮಾಂಡ್ ಇಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ಗೆ ನೀಡಿರುವಂತದ್ದು. ಥ್ಯಾಂಕ್ ಯು ಜಾಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.